ವಿನಯ್ ಅವ್ರಿಗೆ. ನಾನು ವಿನಯ್ ಅವ್ರಿಗೆ ನಾನೊಬ್ಬ ಅಭಿಮಾನಿಯಾಗಿ ಕೇಳ್ತೀನಿ, ಯಾಕೆ ಅಣ್ಣವ್ರ ಮನೇಲಿ ಎಲ್ಲ ರೆಕಾರ್ಡು ನೋಡಿದೀರಾ, ಎಲ್ಲ ಮಾಡಿದೀರಾ ಅಂದ್ರೂ ನಿಮ್ಮಲ್ಲಿ ಮಾತ್ರ ಆಟಿಟ್ಯೂಡ್ ಬರ್ಲಿಲ್ವಲ್ಲ, ಯಾಕೆ? ಅದೊಂದು ಪ್ರಶ್ನೆ ನಾನೊಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ. ಅಂದ್ರೆ ನೀವು ನೋಡಿದಿರೋ ರೆಕಾರ್ಡ್ ಇಲ್ಲ, ನೀವು ನೋಡಿದಿರೋ ಇಟ್ಟಿಲ್ಲ, ನಿಮ್ಮ ಫ್ಯಾಮಿಲಿ ಮಾಡದಿರೋ ಸಿನಿಮಾ ಇಲ್ಲ, ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವ್ರ ಮನೆ ಮಾಡದಿರೋ ವಿಷಯನೇ ಇಲ್ಲ, ಅಂದ್ರೂ ನಿಮ್ಗೆ ಆಟಿಟ್ಯೂಡ್ ಬರ್ತಾ ಇಲ್ವಲ್ಲ, ಯಾಕೆ? ಬರ್ಲಿ ಅಂತ ನಮ್ದೆಲ್ಲರದು ಆಸೆ ಒಬ್ಬ ಅಭಿಮಾನಿಯಾಗಿ. ಬಟ್ ಈಗ ಎಲ್ಲ ಅಭಿಮಾನಿಗೆ ಅದೇ ತಾನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿಯಿಂದ. ಹೌದು ಹೌದು. ಸೊ ಅದನ್ನ ಹೆಂಗ್ ಬಿಟ್ಕೊಡಕ್ಕಾಗತ್ತೆ? ಅಂದ್ರೆ ಅಭಿಮಾನಿಗಳೇ ಆಟಿಟ್ಯೂಡ್ ಆಗಿರ್ರಿ ಅಂತ ನಿಮ್ಮ ಆಸೆ. ಅಭಿಮಾನಿಗಳು ಯಾವಾಗಲೂ ಆಟಿಟ್ಯೂಡ್ ಆಗಿರ್ಬೇಕು. ಅಮ್ಮ, ವೆಜಿಟೇರಿಯನ್ ಅಲ್ಲಿ ಫೇವ್ರೇಟ್ ವೆಜಿಟೇರಿಯನ್ ಫುಡ್ ಯಾವುದು? ವೆಜಿಟೇರಿಯನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಪಾಯಸ, ಸ್ವೀಟ್ ಪಾಯಸ, ನನಗೆ ಕೋಸಂಬರಿ, ಚಿತ್ರಾನ್ನ, ಕೋಸಂಬರಿ. ನನಗೆ ಕೋಸಂಬರಿ ಆಕ್ಚುಲಿ ಚಿಕ್ಕಪ್ಪಗೆ ಇದು ಒಂದು, ನಾನು ತುಂಬಾ ದಿನ ಕೋಸಂಬರಿ ತಿಂತಾ ಇರ್ಲಿಲ್ಲ. ಯಾಕಂದ್ರೆ ಚಿಕ್ಕಪ್ಪ ಕೋಸಂಬರಿ ನೋಡಿದ ತಕ್ಷಣ ಅಂತಿದ್ರು. ಆಮೇಲೆ ಫೇವ್ರೇಟ್ ಡಿಶ್ ಕೋಸಂಬರಿ, ವೆಜ್ಜಲ್ಲಿ ಕೋಸಂಬರಿ. ನೆನ್ನೆ ನಮಗೆ ನಮ್ಮ ಮಾಡಿಕೊಟ್ರು ಅವರು, ನಮ್ಮ ಸಂತೋಷ್ ಅವ್ರ ಮನೆ. ನಮ್ಮ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ, ಅದು ಸಖತ್ ಇಷ್ಟ. ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ. ಅಜ್ಜಿ ಅಂದ್ರೆ ನಮ್ಮ ಮಮ್ಮಿ ಅವರ ತಾಯಿ. ಓಕೆ ಓಕೆ ಓಕೆ. ಅವರು ಸಿದ್ದಾಪುರದಲ್ಲಿರೋದು. ಸೊ ವೆಜಿಟೇರಿಯನ್ ಅಂದ್ರೆ ಅವರು ಈರುಳ್ಳಿ ಪಲ್ಯ ಮಾಡ್ತಾರೆ. ನಂಗೆ ಆಕ್ಚುಲಿ ಮಲೆನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ನಮ್ಮ ಅಜ್ಜಿ ನಂಗೆ ನಾನ್ ವೆಜ್ ಇಷ್ಟ ಅಂತ 3 ಹೊತ್ತು ಬರೀ ನಾನ್ ವೆಜ್ ಮಾಡಿ ಹಾಕೊಡ್ತಾ ಇದ್ರು. ಇವಾಗ ರೀಸೆಂಟ್ ಆಗಿ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಶ್ಗಳು ತುಂಬಾ ಇದೆ ಅಂತ. ಸರ್, ನಿಮ್ಮಲ್ಲಿ ಆ ಕೆಸುವೆ ಎಲೆಯಲ್ಲೇನೋ ಮಾಡ್ತಾರೆ, ಏನದಮ್ಮ? ಕೆಸುವೆ ಎಲೆ ಮಾಡ್ತೀವಿ ಸರ್. ಮಲೆನಾಡಿನ ಡಿಶ್ ಅಂತ ಹೇಳಿದ್ರೆ ಏನೆಲ್ಲ ಟ್ರೈ ಮಾಡಿದ್ದೀರಾ? ಆಮೇಲೆ ಆ ಕೆಸುವಿನ ಎಲೆಯಲ್ಲಿ ಆ ಮರ್ಕೆಸು ಅಂತ ಬರುತ್ತೆ. ನಾರ್ಮಲ್ ಆಗಿ ಕೆಸುವಿನ ಎಲೆ ಬೆಳೆಸುವ, ಮರ್ಕೆಸು ಬೆಳೆಸಕ್ಕಲ್ಲ, ಅದು ಸಿಕ್ಕಿದಾಗ ಮಾತ್ರ ತಗೊಂಡು ಮಾಡ್ಬೋದು, ಅದು ಇನ್ನೂ ಟೇಸ್ಟಿ ಇರುತ್ತೆ. ಖಂಡಿತ. ಎಸ್ಪೆಷಲಿ ಪತ್ರೊಡೆನಾ ಸರ್? ಪತ್ರೊಡೆ ತುಂಬಾ ಚೆನ್ನಾಗಿ. ಓಕೆ. ಅಂಡ್ ಮಲೆನಾಡು ಅಂತ ಮಾತಾಡಿದ್ರೆ ವಾಟ್ ಈಸ್ ಮಲೆನಾಡು ಟು ಯು ಇನ್ ಅ ವರ್ಡ್ ಅಂದ್ರೆ? ನನಗೆ ನೆಮ್ಮದಿ ಸಿಗುವಂತ ಜಾಗ. ವಾವ್, ನೈಸ್. ಪ್ರಕೃತಿಯ ಮಡಿಲು. ಹೌದೌದು, ತುಂಬಾ ಒಳ್ಳೆ ಸ್ಟೇಟ್ ಆಫ್ ಮೈಂಡ್ ಕರ್ಕೊಂಡು ಹೋಗುತ್ತೆ ಈ ಜಾಗನೇ. ನಮ್ಗೇನಂದ್ರೆ ನನ್ನ ತಾಯಿ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ 3 ಜನನು ಮಲೆನಾಡಿಂದ. ವಾವ್, ನಮ್ಮ ಹೆಮ್ಮೆ, ಮಲೆನಾಡಿಗರ ಹೆಮ್ಮೆ. ಹೌದು. ನನಗೆ ಇಲ್ಲಿ ಬಂದ್ರೆ ತುಂಬಾ ಮಾನಸಿಕವಾಗಿ ಒಳ್ಳೆ ನೆಮ್ಮದಿ ಸಿಗುತ್ತೆ. ತಾಯಿ ಮಡ್ಲು, ಪ್ರಕೃತಿಯ ಮಡ್ಲೊಳಗೆ. ಓಕೆ. ಗಾಡಿ. ಓಕೆ. ಎಲ್ಲ ಸೆಗ್ಮೆಂಟು ಒಂಥರ ಜಾಲಿ ಆಗಿರುತ್ತೆ.